ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಅಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 119ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಕತೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ನೀನ್ ಯಾಕೆ ಬರೋಕ್ ಹೋದೆ ಚಾರು? ಇವತ್ತಿನೂ ನೀರಾಗಿದೆ. ಇಷ್ಟೆಲ್ಲ ನಡೆದ್ರೆ ನಿಂಗೆ ಮತ್ತೆ ಸುಸ್ತಾಗುತ್ತೆ ಎಂದರು ಜಾನಕಿ. ಕೋದಂಡನಿಗೆ ಬೇಕಾದ ಒಂದಷ್ಟು ಮೂಲಿಕೆ ತರಲು ಧನ್ವಂತರಿ ವನಕ್ಕೆ ಬಂದಿದ್ದರು ಜಾನಕಿ. ಪ್ರತಿ ಬಾರಿಯಂತೆ ಈ ಬಾರಿ ಅನಿಲ ಅಥವಾ ಅಭಿ ಜೊತೆಗೆ ಬಾರದೆ ಚಾರು ಜಾನಕಿಯ ಜೊತೆಯಾಗಿದ್ದಳು. ಅತ್ತೆ, ನನಗೆ ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡೋದಕ್ಕಿದೆ. ಯಾವಾಗಲೂ ನಿಮ್ಮ ಜೊತೆ ಯಾರಾದರೂ ಇದ್ದೇ ಇರ್ತಾರೆ. ಇಲ್ಲಿ ನೀವು ಒಂಟಿಯಾಗಿ ಸಿಗಬಹುದು ಅಂತ ನಾನು ನಿಮ್ಮ ಜೊತೆಗೆ ಬಂದೆ ಎಂದವಳ ಮುಖವನ್ನೇ ಪರೀಕ್ಷಿಸಿ ನೋಡಿದರು ಜಾನಕಿ. ಅವಳ ಮನದ ಮಾತು ಏನಿರಬಹುದೆಂಬ ಅಂದಾಜು ಅವರಿಗಾದರೂ ಮಾತು ಅವಳ ಬಾಯಿಂದಲೇ ಹೊರಬರಲಿ ಎಂದು ಅವಳ ಮಾತಿಗೆ ಕಿವಿಯಾಗಿ ಕಾದರು. ಅದು ಅತ್ತೆ, ಅದು ಚಾರುವಿನ ಸ್ವರದಲ್ಲಿ ತುಸು ಹಿಂಜರಿಕೆ. ಬಾ, ಅಲ್ಲಿ ಅರಳಿ ಮರದ ಕೆಳಗೆ ಕುತ್ಕೊಳ್ಳೋಣ. ದೊಡ್ಡ ಮರದ ಕಡೆ ನಡೆದರು. ಹೇಳಮ್ಮ ಚಾರು, ಏನೂ ಸಂಕೋಚ ಬೇಡ. ನೀನು ಹೇಳೋ ಮಾತು ನನ್ನನ್ನು ಬಿಟ್ಟೆ ಬೇರೆ ಎಲ್ಲೂ ಹೋಗೋದಿಲ್ಲ ಎಂದಾಗ ಅವರ ಮುಂದೆ ಕುಳಿತಿದ್ದ ಚಾರುವಿನ ದೃಷ್ಟಿ ಅತ್ತಿತ್ತ ಆಡಿತು. ಮನದ ಮಾತನ್ನೆಲ್ಲ ಅವರ ಬಳಿ ಹೇಳಿಕೊಳ್ಳಲು ಮನಸ್ಸಿದ್ದರೂ ಅದೇಕೋ ಮುಜುಗರ. ಧೈರ್ಯ ಮಾಡಿ ಅವರ ಜೊತೆ ಬಂದಿದ್ದರೂ ಸಣ್ಣದೊಂದು ಹಿಂಜರಿಕೆ. ಚಾರು, ಮನಸ್ಸಿನ ಮೇಲೆ ಒತ್ತಡ ತಗೊಳ್ಬೇಡ. ಒಂದ್ಸರಿ ಆಳವಾಗಿ ಉಸಿರು ತಗೋ ಎಂದಾಗ ಚಾರು ಜಾನಕಿಯವರ ಮಾತಿನಂತೆ ಆಳವಾಗಿ ಉಸಿರು ತೆಗೆದುಕೊಂಡಳು. ಈಗ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡು. ಹೊಟ್ಟೆಲಿರೋ ಎಲ್ಲ ಶ್ವಾಸ ಹೊರಗೆ ಬರೋ ರೀತಿ ಉಸಿರನ್ನ ಹೊರಗೆ ಹಾಕು ಎಂದರು. ಚಾರು ಅವರ ಮಾತನ್ನು ಚಾಚೂ ತಪ್ಪದೆ ಪಾಲಿಸಿದಳು. ಅದೇ ರೀತಿ 12 ಬಾರಿ ಮಾಡಿಸಿದರು. ಜಾನತೆ, ಇದೆಂತ ಜಾದು? ಮನಸ್ಸು ದೇಹ ಎಷ್ಟು ಹಗುರ ಅನ್ನಿಸ್ತಿದೆ. ಮುಖದ ಮೇಲೆ ಮಂದಸ್ಮಿತ ಹರಡಿತು. ಜಾದು ಅಲ್ಲ ಚಾರು, ವಿಜ್ಞಾನ. ನೀನು ಈ ರೀತಿ ಉಸಿರಾಡೋದ್ರಿಂದ ಹೆಚ್ಚಿನ ಆಮ್ಲಜನಕ ನಿನ್ನ ದೇಹಕ್ಕೆ ಸಿಕ್ಕಿದೆ. ಹಾಗಾಗಿನೇ ದೇಹ ಮನಸ್ಸು ಎರಡೂ ಹಗುರಾಗಿದೆ ಎಂದವರು. ಹಾ ಸರಿ, ಈಗ ಹೇಳು. ಅದೇನೋ ಮಾತಾಡಬೇಕು ಅಂತ ಬಂದಿದೆಯಲ್ಲ, ಏನದು ಹೇಳು ಎಂದರು. ಅತ್ತೆ, ನಾನು ಮತ್ತೆ ಅಜಯ್ ಇಲ್ಲಿಂದ ವಾಪಸ್ ಹೋಗ್ಬೇಕು ಅಂದ್ಕೊಳ್ತಿದ್ದೀವಿ ಎಂದಳು ತಲೆ ತಗ್ಗಿಸಿ. ವಾಪಸ್ ಹೋಗೋದಾ? ಎಲ್ಲಿಗಮ್ಮ? ಮತ್ತದೇ ಪರದೇಶಕ್ಕ? ಯಾಕೆ, ಏನಾಯ್ತಮ್ಮ? ಅಚ್ಚರಿ, ಬೇಸರ, ಆತಂಕ ಎಲ್ಲವೂ ಮಿಳಿತವಾಗಿತ್ತು ಜಾನಕಿಯವರ ದನಿಯಲ್ಲಿ. ಅದು ಅತ್ತೆ, ಇಲ್ಲಿಗೆ ಬಂದಾಗಿಂದ ಒಂದಿನ ಕೂಡ ಅಜಯ್ ಸರಿಯಾಗಿ ನಿದ್ದೆ ಮಾಡಿಲ್ಲ. ಅವ್ರ ಮನಸ್ಸು ಸಂಪೂರ್ಣವಾಗಿ ಅಶಾಂತವಾಗಿದೆ. ಒಂದು ರೀತಿ ಅನಾಥ ಭಾವ ಕಾಡ್ತಾ ಇದೆ. ಜೊತೆಯಲ್ಲೇ ಅಪರಾಧಿ ಭಾವ ಕೂಡ. ತಲೆ ತಗ್ಗಿಸಿ ನುಡಿದಳು. ಅನಾಥ ಭಾವನಾ? ಅಪರಾಧಿ ಪ್ರಜ್ಞೆನಾ? ಯಾಕೆ ಚಾರು, ನೀನು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇಲ್ಲ ಅಚ್ಚರಿಯಿಂದ ಕೇಳಿದರು ಜಾನಕಿ. ಅದೇ ಅತ್ತೆ, ಅದು ಮತ್ತೆ ಮುಜುಗರ ಪಟ್ಟವಳ ಕೈ ಹಿಡಿದ ಜಾನಕಿ. ಮನ್ಸಲ್ಲಿ ಕೊರಿತಾ ಇರೋದನ್ನ ಹೇಳ್ಕೊಂಡ್ಬಿಡು ಚಾರು. ಚಿಂತೆ ಕೀಟ ಯಾವಾಗಲೂ ನಮ್ಮನ್ನ ಒಳಗಿಂದನೇ ಕೊರೆದು ಟೊಳ್ಳು ಮಾಡಿಬಿಡುತ್ತೆ ಎಂದರು. ಒಮ್ಮೆ ನಿಟ್ಟುಸಿರು ಹೊರಬದಬ್ಬಿದ ಚಾರು. ಅತ್ತೆ, ಅಜಯ್ ಮುಕ್ತ ಅತ್ತೆ ಮಗ ಹೌದು, ಆದರೆ ಕೋದಂಡ ಮಾವನ್ ಮಗ ಅಲ್ಲ ಎಂದಳು. ಅದನ್ನು ಕೇಳಿ ಜಾನಕಿಯ ಮನ ಒಮ್ಮೆ ಕಂಪಿಸಿತು. ಚಾರು, ಉಸುರಿದರು ಜಾನಕಿ. ಹೌದತ್ತೆ, ಇದೇ ವಿಷಯನೇ ಅಜಯ್ನ ಒಳಗಿಂದೊಳಗೆ ಕೊರಿತಾ ಇದೆ. ತಾನೀ ಮನೆಗೆ ಸೇರಿದವನಲ್ಲ ಅನ್ನೋ ಅನಾಥ ಭಾವ, ಜೊತೆಗೆ ನಿನ್ ಈ ಸ್ಥಿತಿಗೆ ತನ್ನ ಹುಟ್ಟೆ ಕಾರಣ ಅನ್ನೋ ಅಪರಾಧಿ ಭಾವ, ಇದೆರಡು ಅವರನ್ನ ಕಾಡ್ತಾ ಇದೆ, ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ನಿಮ್ಮನ್ನು ಕಂಡಾಗ್ಲೆಲ್ಲ ಒಂದು ರೀತಿ ಕೀಳರಿಮೆಯಿಂದ ಬೆಂದು ಹೋಗ್ತಾ ಇದ್ದಾರೆ ಎಂದು ಹೇಳಿ ಮುಕ್ತ ಕೋದಂಡನ ಬಳಿ ಹೇಳಿದ್ದ ಅಜಯನ ಜನ್ಮ ರಹಸ್ಯವನ್ನು ಹೊರಗಿಡವಿದ್ದಳು. ಅಜಯ್ನ ಮನದ ಬಾಧೆ ಹೇಳುವಾಗ ಚಾರುವಿನ ಕಣ್ಣಾಲಿಗಳು ತುಂಬಿ ಹರಿದಿದ್ದವು. ಅವಳ ಮಾತನ್ನು ಕೇಳಿ ಸ್ತಂಭೀಭೂತರಾಗಿ ಕುಳಿತರು ಜಾನಕಿ. ಮುಕ್ತಾಳ ಬಗ್ಗೆ ಬೇರೆಲ್ಲ ವಿಷಯ ತಿಳಿದಿದ್ದರೂ ಅಜಯ್ನ ವಿಷಯ ಜಾನಕಿಯ ಅರಿವಿಗೆ ಬಂದಿರಲಿಲ್ಲ. ಅಜಯ್ನ ಮನದ ನೋವು ಅರಿತವರಂತೆ ಜಾನಕಿಯ ಕಣ್ಣು ತುಂಬಿ ಬಂದಿತ್ತು.
ಇವ್ರಿಗೆ ದೈಹಿಕವಾಗಿ ಏನೋ ತೊಂದರೆ ಕಾಣಿಸ್ತಿಲ್ವಲ್ಲ? ಬಹುಶಃ ಮನ್ಸಿಗೇನೋ ಬೇಸರ ಆಗಿದೆ, ಅದಕ್ಕೆ ಹೀಗೆ ನಡ್ಕೊಳ್ತಾ ಇದ್ದಾರೆ ಅನ್ಸುತ್ತೆ. ಅಂಜಲಿ ಹೇಳಿದ್ದನ್ನು ಕೇಳಿದಾಗ ಅಭಿಗೆ ಬೇಸರವಾದರೆ ಅನಿಲ್ನಿಗೆ ಸಿಟ್ಟು ಉಕ್ಕಿ ಬಂದಿತ್ತು. ಇದೆಂತ ಬೇಸರ? ಮನ್ಸಿಗೆ ಬೇಸರ ಆದಾಗೆಲ್ಲ ಹೀಗೆ ಕೆಟ್ಟ ಹಠ ಮಾಡೋ ಹಾಗಿದ್ದಿದ್ರೆ ಇವತ್ತು ಜಾನತೆ ಎಷ್ಟು ಹಠ ಮಾಡ್ಬೇಕಾಗಿತ್ತೋ ಏನೋ. ಇವ್ರ ಆರೋಗ್ಯಕ್ಕೋಸ್ಕರ ಇಷ್ಟು ಜನ ಪಡಪಾಟ್ಲು ಪಡ್ತಾ ಇದ್ದಾರೆ, ಇದ್ರ ಮಧ್ಯೆ ಈ ಹಠದಗಳು ಬೇರೆ. ಅದೆಷ್ಟೇ ತಾಳ್ಮೆ ತಂದುಕೊಂಡರೂ ತನ್ನ ಜಾನತೆ ಅಷ್ಟು ವರ್ಷ ನೋವು ಅನುಭವಿಸಲು ಕಾರಣರಾದ ಕೋದಂಡರಾಮನ ಮೇಲೆ ಪೂರ್ತಿ ಸಿಟ್ಟು ಆರಿಲ್ಲ ಅನಿಲನಿಗೆ. ಅವನ ಕೋಪ ನ್ಯಾಯವಾದದ್ದೇ ಎಂದು ಅರಿತಿರುವ ಅಂಜಲಿ ಹಾಗೂ ಅಭಿ ಕೂಡ ಅವನ ಮಾತಿಗೆ ಏನೂ ಎದುರಾಡದೆ ಸುಮ್ಮನೆ ಕುಳಿತರು. ಸ್ವಲ್ಪ ಹೊತ್ತು ಮೌನವೇ ರಾಜ್ಯಭಾರ ಮಾಡಿತು ಅಲ್ಲಿ. ಅಭಿ, ಹೀಗೆ ಬಿಟ್ರೆ ಆಗಲ್ಲ. ಇವತ್ತು ಸೊಪ್ಪಿನ ರಸದ ಔಷಧಿ ಕುಡಿಸ್ಲೇಬೇಕು, ಮತ್ತದನ್ನು ಕುಡಿಸೋದಕ್ಕೆ ಮುಂಚೆ ಅಭ್ಯಂಜನ ಮಾಡಿರ್ಲೇಬೇಕು. ಪ್ಲೀಸ್ ಹೋಗು, ಅಪ್ಪಾಜಿ ಹತ್ರ ಮಾತಾಡಿ ಅವ್ರಿಗೆ ಯಾಕೆ ಬೇಸರ ಆಗಿದೆ ಅನ್ನೋದನ್ನಾದ್ರೂ ತಿಳ್ಕೊ ಎಂದಳು ಅಂಜಲಿ. ನನ್ನ ಪ್ರಯತ್ನ ಎಲ್ಲ ಮುಗೀತು ಅಂಜು. ನಾನು ಯಾವುದೇ ಮಾತಿಗೂ ರೆಸ್ಪಾನ್ಸ್ ಮಾಡ್ತಾನೆ ಇಲ್ಲ. ಜಾನಮ್ಮ ಇದ್ದಿದ್ರೆ ಎಂದವನು ಅನಿಲ್ನ ಕೋಪ ನೆನೆಸಿಕೊಂಡು ಸುಮ್ಮನಾದನು. ಒಂದು ಕೆಲಸ ಮಾಡಿ, ಯಶೋದಜ್ಜಿನ ಕರ್ಕೊಂಡು ಬನ್ನಿ, ಅವ್ರ ಮಾತು ಕೇಳ್ಬೋದು, ಸಿಟ್ಟಿನಿಂದಲೇ ಹೇಳ್ದ ಅನಿಲ. ಅಷ್ಟೆಲ್ಲ ಅಪರಾಧ ಮಾಡಿದ್ದರೂ ಕೋದಂಡನನ್ನು ಮನೆಯವರೆಲ್ಲ ಸೇರಿ ಮೆರೆಸುವುದು ಅವನಿಗೆ ಬಹಳವೇ ಬೇಸರ ಉಂಟು ಮಾಡುತ್ತಿತ್ತು. ಇವತ್ತು ಶಾಂತಕ್ಕ ಅಂದ ಮಾತನ್ನ ನಾಳೆ ಬೇರೆಯವರು ಅಂತಾರೆ. ಇವತ್ತು ಬೆನ್ನ ಹಿಂದೆ ಮಾತಾಡೋರು ನಾಳೆ ಮುಖದ ಮೇಲೆ ಹೇಳೋದಕ್ಕೂ ಹಿಂಜರಿಯೋದಿಲ್ಲ. ಅಷ್ಟಕ್ಕೂ ಅವ್ರಿಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರೋದು ನಾವೇ ತಾನೇ. ನೋಡಿ, ನೀವ್ ಏನಾದ್ರೂ ಆಗ್ಲಿ ಇವತ್ತೇ ಗನ್ಪಾಟಿಗಳ ಹತ್ರ ಹೋಗಿ ಮಕ್ಕಳ ಮದುವೆ ಬಗ್ಗೆ ಮಾತಾಡಿ ಎಂದರು ಭಾಮ ಕಣ್ಣೀರು ಒರೆಸಿಕೊಳ್ಳುತ್ತಾ. ಹಾ ಹೌದು, ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ಇವತ್ತೇ ಅಪ್ಪಾಜಿ ಹತ್ರ ಮಾತಾಡ್ತೀನಿ ಎಂದ ಜಗನ್ನಾಥ. ಮೊದಲು ಘನಪಾಟಿಗಳ ಹತ್ರ ಮಾತಾಡಿ, ಅವರು ಕೋದಂಡನ ಒಪ್ಪಿಗೆ ತಗೊಳ್ಳಿ. ಅಕಸ್ಮಾತ್ ಅವ್ರು ಒಪ್ಪದೇ ಇದ್ರೆ ಮಾವಯ್ಯಂಗೆ ಆಘಾತ ತಡ್ಕೊಳ್ಳೋ ಶಕ್ತಿ ಇಲ್ಲ. ನೀವೇ ಘನಪಾಟಿಗಳ ಹತ್ರ ಮಾತಾಡಿ, ಎಲ್ಲ ನಿಶ್ಚಯ ಆದ್ಮೇಲೆ ಮಾವಯ್ಯನ ಜೊತೆ ಮಾತಾಡಿದ್ರೆ ಆಯ್ತು ಎಂದರು ಭಾಮ. ಭಾಮ ಅವರ ಮಾತು ಜಗನ್ನಾಥ ಅವರಿಗೂ ಸರಿ ಎನಿಸಿತು. ಸೀದಾ ಘನಪಾಟಿಗಳ ಮನೆ ಕಡೆ ನಡೆದರು. ಯೋಚನೆ ಮಾಡ್ಬಿಡ ಚಾರು, ನೀನಿವತ್ತು ನನ್ನಲ್ಲಿ ಹೇಳಿರೋ ಯಾವ ಮಾತು ಕೂಡ ಬೇರೆಯವ್ರ ಕಿವಿ ಸೋಗೋದಿಲ್ಲ. ಅದ್ರ ಬಗ್ಗೆ ಯೋಚನೆ ಬೇಡ. ಆ ಜಯನ್ ಮನಸ್ಸಲ್ಲಿ ಕುಳಿತಿರೋ ಅಸಹ್ಯ ಭಾವನ ಹೋಗ್ಲಾಡ್ಸೋದು ಅಷ್ಟು ಸುಲಭ ಅಂತ ನನಗನ್ನಿಸ್ತಾ ಇಲ್ಲ ಎಂದು ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತರು ಜಾನಕಿ. ಮತ್ತೆ ನಿಂಗೆ ಇನ್ನೂ ಏನೋ ಕೇಳೋದಕ್ಕಿದೆ ಅಂತ ಅನ್ಸುತ್ತೆ ಅಲ್ವಾ? ಅದೇನು ಹೇಳು, ನನ್ನ ಕೈಲಿ ಬಗೆಹರಿಸೋದಕ್ಕಾದ್ರೆ ನಾನು ಪ್ರಯತ್ನ ಪಡ್ತೀನಿ ಎಂದರು. ಅದು ಅತ್ತೆ ಎಂದು ಕ್ಷಣಕಾಲ ಸುಮ್ಮನಿದ್ದವಳು, ಮದುವೆ ಆಗಿ ಇಷ್ಟು ವರ್ಷ ಆದರೂ ನನ್ನ ತಾಯಿ ಆಗಿಲ್ಲ ಎನ್ನುತ್ತಿದ್ದವಳ ಕಡೆ ಮರುಕದಿಂದ ನೋಡಿದರು ಜಾನಕಿ. ತಾಯಿ ಆಗಿಲ್ಲ ಅನ್ಬೇಡ ಚಾರು, ಪ್ರತಿ ಹೆಣ್ಣಲ್ಲಿನೂ ಹುಟ್ಟಬೇಕಾದ್ರೆ ಒಬ್ಬ ತಾಯಿ ಇರ್ತಾಳೆ. ನೀನು ಅಂಜು ಮತ್ತೆ ಅಭಿಗೆ ತಾಯಿ ಸ್ಥಾನ ತುಂಬಿಲ್ವಾ? ಇನ್ನು ಒಂದೊಂದ್ಸರ್ತಿ ಹೆಂಡತಿ ಕೂಡ ತಾಯಿ ಸ್ಥಾನನ ತುಂಬಬೇಕಾಗುತ್ತೆ ಎಂದರು ಜಾನಕಿ. ನೀವ್ ಹೇಳೋದು ನಿಜಾನೇ, ಆದ್ರೆ ನನ್ನದೇ ಒಡಲಲ್ಲಿ ಒಂದು ಮಗು ಹೊರಳ್ಬೇಕು ಅನ್ನೋದು ತಪ್ಪಾ? ಕಂಬನಿ ದುಂಬಿ ಕೇಳಿದಳು ಚಾರು. ಖಂಡಿತ ತಪ್ಪಲ್ಲ ಎಂದವರೇ ಅವಳ ನಾಡಿ ಹಿಡಿದು ನೋಡಿದರು. ನಾಳೆಯಿಂದ ಒಂದು ಕಷಾಯ ಕೊಡ್ತೀನಿ, 3 ದಿನ ತಗೋ. ಆ ಕಷಾಯಕ್ಕೆ ಪತ್ತಿದ ಅಡುಗೆ ತಿನ್ನಬೇಕು. ಉಪ್ಪು ಖಾರ ಎರಡೂ ತಿನ್ನಬಾರ್ದು. ಹುಳಿ ಬೆಲ್ಲ ಎರಡೂ ಸ್ವಲ್ಪ ಸ್ವಲ್ಪ ಮಾತ್ರ ತಿನ್ನಬೇಕು. 3 ದಿನ ಕಳೆದ ಮೇಲೆ ನಿನಗೆ ಯಾವ ರೀತಿ ಔಷಧ ಹೊಂದುತ್ತೆ ಅನ್ನೋದನ್ನು ನೋಡಿ ಮುಂದುವರ್ಸೋಣ ಎಂದರು. ಮತ್ತೆ ಚಾರುವಿನ ಕೆನ್ನೆ ಸವರಿ, ಖಂಡಿತ ನೀನು ಒಡ್ಲಲ್ಲಿ ಕುಡಿ ಅರ್ಲತ್ತೆ, ಯೋಚನೆ ಮಾಡಬೇಡ ಎಂದು ಹೇಳಿದರು. ಔಷಧಿ ನೀನು ಮಾತ್ರ ಅಲ್ಲ, ನಿನ್ನ ಗಂಡ ಕೂಡ ತಗೊಳ್ಬೇಕು ಮತ್ತೆ ಜಾನಕಿ ಹೇಳಿದಾಗ ಚಾರುವಿನ ಮುಖ ಸಪ್ಪಗಾಯಿತು. ಅತ್ತೆ, ಅಜಯ್ ಇದನ್ನೆಲ್ಲ ನಂಬೋದಿಲ್ಲ, ಸಣ್ಣ ದನಿಯಲ್ಲಿ ನುಡಿದಳು. ಯೋಚನೆ ಮಾಡಬೇಡ, ಅವನು ನಂಬ್ತಾನೋ ಬಿಡ್ತಾನೋ, ಆದರೆ ಖಂಡಿತ ಔಷಧಿ ತಗೊಳ್ತಾನೆ. ನನ್ನ ಮೇಲಿನ ನಂಬಿಕೆಯಿಂದ ಅಲ್ಲದೆ ಇದ್ರೂ ನಿನ್ನ ಮೇಲಿನ ಪ್ರೀತಿಯಿಂದ ತಗೊಳ್ತಾನೆ. ನಿನ್ನ ಮನಸ್ಸಿನ ಸಂತೋಷಕ್ಕೋಸ್ಕರ ಅವನು ಖಂಡಿತ ಔಷಧಿ ತಗೊಳ್ತಾನೆ. ನನ್ನ ಮಗ ನನ್ನ ಸೊಸೆನ ತುಂಬ ಪ್ರೀತಿಸ್ತಾನೆ. ಚಾರುವಿನ ಗಲ್ಲವನ್ನು ಹಿಡಿದು ಹೇಳಿದರು. ಚಾರು ನಸುನಾಚಿಕೆಯಿಂದ ಜಾನಕಿಯವರ ಹೆಗಲಿಗೆ ಒರಗಿದಳು. ಅವಳ ಕಣ್ಣಲ್ಲಿದ್ದ ಭಾವ, ಆತಂಕವು, ಖುಷಿಯೋ ಚಿಂತೆಯೋ
ಯಾವುದೂ ತಿಳಿಯುವಂತಿರಲಿಲ್ಲ. ನೀವು ಮಕ್ಕಳ ಮದುವೆ ಬಗ್ಗೆ ಕೋದಂಡ ಅವ್ರ ಹತ್ರ ಮಾತಾಡಲೇಬೇಕು ಮಾವ. ಈಗಾಗಲೇ ಆಡ್ಕೊಳ್ಳೋರ್ ಬಾಯಿಗೆ ವಸ್ತು ಆಗ್ಬಿಟ್ಟಿದೀವಿ. ಇನ್ನೂ ಹೆಚ್ಚು ದಿವಸ ಬಿಟ್ರೆ ಚೆನ್ನಾಗಿರೋದಿಲ್ಲ. ಕೊನೆಗೆ ಮಕ್ಕಳ ಮೇಲೆ ಅದು ತುಂಬ ಕೆಟ್ಟ ಪರಿಣಾಮನೇ ಉಂಟು ಮಾಡ್ಬೋದು. ಜಗನ್ನಾಥ ಹೇಳಿದಾಗ ಘನಪಾಠಿಗಳು ಹಾಗೂ ಯಶೋದಮ್ಮ ಈ ಮಾತನ್ನು ಒಪ್ಪಿದರು. ಹೌದು ಜಗನ್ನಾಥ, ನೀನು ಹೇಳೋದು ಸರಿಯಾಗೇ ಇದೆ. ಇದ್ರ ಬಗ್ಗೆ ಆದಷ್ಟು ಬೇಗ ನಿರ್ಧಾರ ತಗೊಳ್ಳೇಬೇಕು. ಕೋದಂಡನ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ. ಆದರೆ ಸಣ್ಣ ಸಂಶಯದ ಸ್ವರ ತೆಗೆದರು. ಆದರೆ ಏನು ಮಾವ, ನಮ್ಮ ಭೂಮಿ ಸ್ಥಿತಿ ಬಗ್ಗೆ ಏನಾದರೂ? ಜಗನ್ನಾಥ ಅವರ ಸ್ವರ ಸಣ್ಣಗೆ ನಡುಗುತ್ತಿತ್ತು. ಛೆ, ಭೂಮಿ ಬಗ್ಗೆ ನಮ್ದೇನೂ ತಕರಾರಿಲ್ಲ. ಭೂಮಿ ಬಗ್ಗೆ ನಮ್ಮ ಆಲೋಚನೆ ಅಷ್ಟು ಕೀಳ್ಮಟ್ಟದ್ದಲ್ಲ ಜಗನ್ನಾಥ ಎಂದವರ ಸ್ವರ ಒದ್ದೆ ಒದ್ದೆ. ಮತ್ತಿನ್ನೇನು ತೊಂದರೆ ಮಾವ? ಅದು ಮಕ್ಕಳ ಮದುವೆಗೂ ಮುಂಚೆ ಕೋದಂಡ ಮತ್ತೆ ಜಾನಕಿ ಮರು ಮದುವೆ ಆಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅಂಜು ಅಪ್ಪ ಅಮ್ಮನಾಗಿ ಅನಿಲಂಗೆ ಅಂಜು ಧಾರೆ ಏರ್ಕೊಡ್ಬೋದಾಗಿತ್ತು. ಹಾಗೆ ಅಭಿ ಅಪ್ಪ ಅಮ್ಮ ಆಗಿ ಭೂಮಿನ ಧಾರೆ ಏರ್ಸ್ಕೊಳ್ಬೋದು ಎಂದರು. ನಮಗೂ ಅದೇ ಆಸೆ ಇದ್ದಿದ್ದು. ಆದರೆ ಜಾನಕಿ ಮಕ್ಕಳ ಮದುವೆ ಆದ್ಮೇಲೆನೆ ತನ್ನ ಮದುವೆ ಅಂತ ಹೇಳ್ಬಿಟ್ಟಿದ್ದಾಳೆ ಎಂದ ಜಗನ್ನಾಥ ನಿರಾಸೆ ದನಿಯಲ್ಲಿ. ಅದ ಆಗಿನ ಮಾತು. ಈಗ ಅವಳ ಅಭಿಪ್ರಾಯ ಬದಲಾಗಿರ್ಬೋದು. ಒಂದ್ಸತಿ ಅವಳನ್ನು ವಿಚಾರಿಸು ಎಂದಾಗ ಜಗನ್ನಾಥ ಕೂಡ ಅದೇ ಆಶಾಭಾವದಿಂದ ಒಪ್ಪಿದ. ಯಾಕೋ ಕೋದಂಡು, ಹಿಂಗೆ ಯಾಕೆ ಮಾಡ್ತೀಯೋ? ಎದ್ದು ಮಾಲಿಶ್ ಮಾಡಿಸ್ಕೊಂಡು ಔಷಧಿ ತಗೊಳ್ಬೇಕು ತಾನೆ. ಹಿಂಗೆ ಯಾಕೆ ಸೆಟ್ಕೊಂಡು ಮಲ್ಕೊಂಡಿಯ್ಯ? ನೀನು ಹಿಂಗೆ ಮಾಡಿದ್ರೆ ಇಷ್ಟು ದಿನ ಪಟ್ಟಿರೋ ಕಷ್ಟ ಎಲ್ಲ ವ್ಯರ್ಥ ಆಗಲ್ಲೇನೋ? ಹೇಳಪ್ಪ, ಹೇಳು. ಹೀಗೆಲ್ಲ ಹಠ ಮಾಡಬಾರ್ದು. ಹೇಳಪ್ಪ. ಯಶೋದ ಮಗನನ್ನು ಅನುನಯಿಸುತ್ತಿದ್ದರು. ತಮ್ಮ ಯಾರ ಮಾತಿಗೂ ಕೋದಂಡ ಬೆಲೆ ಕೊಡದಾದಾಗ ಅಂಜು ಅನಿಲ್ನ ಸಲಹೆಯಂತೆ ಯಶೋದಜ್ಜಿಯನ್ನು ಕರೆದುಕೊಂಡು ಬಂದಿದ್ದಳು. ಆದರೆ ಯಶೋದ ಅವರ ಮಾತಿಗೂ ಕೋದಂಡ ಯಾವ ಉತ್ತರವನ್ನು ಕೊಡದೆ ಸುಮ್ಮನೆ ಮಲಗಿಬಿಟ್ಟಿದ್ದ. ಜನಮ್ಮ ಸದ್ಯ ಬಂದ್ರಲ್ಲ, ಅಭಿ ಹೇಳಿದಾಗ ಕೋದಂಡ ತುಸುವೆ ಅಲುಗಾಡಿದ. ಯಾಕೆ, ಏನಾಯ್ತು? ಗಾಬರಿಯಿಂದ ಕೋದಂಡನ ಬಳಿ ಬಂದರು ಜಾನಕಿ. ಬೆಳಿಗ್ಗೆಯಿಂದ ಅಪ್ಪಾಜಿ ಏನು ಮಾತಾಡ್ತಿಲ್ಲ, ಯಾವ ಚಲನೆ ಕೂಡ ತೋರಿಸ್ತಿಲ್ಲ. ಸುಮ್ಮನೆ ಮಲಗ್ಬಿಟ್ಟಿದ್ದಾರೆ. ಯಾರು ಏನ್ ಕೇಳಿದ್ರು ಉತ್ತರ ಕೊಡ್ತಿಲ್ಲ, ಅಂಜು ಹೇಳಿದಾಗ ಯಾಕೆ ಎನ್ನುತ್ತಾ ಕೋದಂಡನ ಬಳಿ ಬಂದರು ಜಾನಕಿ. ಕೋದಂಡನ ಪಕ್ಕದಲ್ಲಿ ಕುಳಿತು, ಏನಾಯ್ತು, ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಎಂದು ಮೃದುವಾಗಿ ಕೇಳಿದವರ ಕಡೆ ನೋಡಿದ ಕೋದಂಡ ಎದ್ದು ಕುಳಿತು, ಜಾನಕಿ, ನನ್ನ ಮದುವೆ ಆಗ್ತೀಯಾ ಎಂದು ಕೇಳಿದ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.